ಪ್ರೆಸೆಂಟ್ ಡೇಟು ಒಂದು 20 ವರ್ಷ ಹಿಂದಕ್ಕೆ ಹೋಗುವ. ಸಿನ್ಸ್ 2005 ಸ್ಕೂಲ್ ಲೈಫ್ನಲ್ಲಿ ಟೀಚರ್ ಪ್ರಶ್ನೆ ಕೇಳ್ತಾ ಇದ್ರು, ವಾಟ್ ಈಸ್ ಯುವರ್ ಏಮ್, ಮುಂದೆ ಏನಾಗಬೇಕು ಅಂತ ಇದೆಯಾ? ಮೇಡಮ್, ನಾನು ನಿಮ್ಮ ಥರ ಟೀಚರ್ ಆಗಬೇಕು ಅಂತ ಇದ್ದೀನಿ, ಮತ್ತೊಬ್ಬ ಪೊಲೀಸ್ ಆಗಬೇಕು ಅಂತ ಇದ್ದೀನಿ, ಇನ್ನೊಬ್ಬ ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ. ಹಾಗೆಯೇ ಎಲ್ಲರೂ IAS, IPS, ಸೈಂಟಿಸ್ಟ್ ಅಂತ ಅವರವರ ಡ್ರೀಮ್ ಜಾಬ್ಗಳನ್ನು ಹೇಳಿಕೊಳ್ತಾ ಇದ್ದರು. ಆದರೆ ದ ಡ್ರೀಮ್ ಇಸ್ ರಿಯಲಿ ಕಂಪ್ಲೀಟೆಡ್ ನವೇ ಡೇಸ್. ಅಂದರೆ 20 ವರ್ಷ ಮುಂದಕ್ಕೆ ಬಂದ ಮೇಲೆ ಟೀಚರ್ಸ್ ಅಂತ ಹೇಳಿದವನು ಕ್ಯಾಬ್ ಡ್ರೈವರ್ ಆಗಿ, ಪೊಲೀಸ್ ಅಂತ ಹೇಳಿದವನು ಡೆಲಿವರಿ ಬಾಯ್ ಆಗಿ, ಡಾಕ್ಟರ್ ಅಂತ ಹೇಳಿದವನು ಕಾಂಪೌಂಡರ್ ಆಗಿ, IAS, IPS ಅಂತ ಹೇಳಿದವರು ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಕಾಂಟ್ರಾಕ್ಟ್ ಮತ್ತು ಟ್ರೈನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಹೋಯಿತು ಆ ಚಿಕ್ಕ ವಯಸ್ಸಿನ ಡ್ರೀಮ್? ಅವನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ವಾ ಅಥವಾ ಆ ದಾರಿನೇ ಕಾಣಿಸ್ಲಿಲ್ವಾ? ಬನ್ನಿ ಅವ್ರನ್ನೇ ಕೇಳೋಣ. ಎವ್ರಿ ಇಯರ್ ಇಂಡಿಯಾ ಲಕ್ಷಾಂತರ ಗ್ರಾಜ್ಯುಯೇಟ್ಸ್ಗಳನ್ನು ಸೃಷ್ಟಿ ಮಾಡುತ್ತೆ. ಡಿಗ್ರಿ, ಮಾಸ್ಟರ್ ಡಿಗ್ರಿಗಳನ್ನು ಪಡೆಯೋದು ತುಂಬ ಸುಲಭ ಆಗಿಬಿಟ್ಟಿದೆ. ಈ ರೌಂಡಲ್ಲ ಅಂದರೆ ಮತ್ತೊಂದು ರೌಂಡಲ್ಲಿ ಬೇಕಾದರೂ ಪಾಸ್ ಆಗ್ತಾನೆ. ಆದರೆ ಆ ಡಿಗ್ರಿಯಿಂದ ಹಣ ಸಂಪಾದನೆ ಮಾಡೋದು ಅವನ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರಮ್ ಕ್ಲಾಸ್ ರೂಮ್ ಟು ಕಾರ್ಪೊರೇಟ್ ಹೋಗೋ ದಾರಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ಅದರ ಡಿಸ್ಟೆನ್ಸ್ ಏನು ಅಂತ ಅವರಿಗೆ ಅರಿವಾಗುತ್ತೆ. ಎವರಿ ಫ್ಯಾಮಿಲಿ ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಲಕ್ಷಾಂತರ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳು ಸಾವಿರಗಳಿಗಾಗಿ ದಿನವೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಇವನ್ನೆಲ್ಲ ನೋಡ್ತಾ ಇದ್ರೆ, ಈಸ್ ಎಜುಕೇಶನ್ ಕಂಪಲ್ಸರಿ ಫಾರ್ ಅವರ್ ಫ್ಯೂಚರ್ ಜಾಬ್ಸ್? Employment letters in government jobs. About 10 lakh jobs are being offered in the government. Let's start the video and welcome to the documentary series of Indian Employment Reality, which is the channel of Harsha. So if I move for employment related information from this budget, sir. In both public and private sectors. The decision now is being seen as an answer to the frequent criticism of the government on the issue of unemployment. After the COVID-19 pandemic that took away millions of jobs, raising the overall unemployment rate. ಇಂಡಿಯಾದಲ್ಲಿ ಒಬ್ಬ ಫೈನಲ್ ಇಯರ್ ಕಾಲೇಜ್ ಸ್ಟೂಡೆಂಟ್ ವಿಕ್ರಮ್. ಅವನ ಎಜುಕೇಷನ್ ಚೆನ್ನಾಗಿದೆ ಆ್ಯಂಡ್ ಅವನು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸ್ಕೋರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅವನು ತನ್ನ ಫ್ಯೂಚರ್ ಲೈಫ್ ಬಗ್ಗೆ ಪಾಸಿಟಿವ್ ಆಗಿ ಅವನ ಡ್ರೀಮ್ ಜಾಬ್ ಬಗ್ಗೆ ಎದುರು ನೋಡ್ತಾ ಇರ್ತಾನೆ. ನನ್ನ ಡಿಗ್ರಿ ಮುಗಿದ ಮೇಲೆ IT ಫೀಲ್ಡ್ ಕಂಪನಿಯಲ್ಲಿ ನೀಟಾಗಿ ಸೂಟ್ ಹಾಕ್ಕೊಂಡು ಕೆಲಸ ಮಾಡ್ತೀನಿ, ನನ್ನ ಫ್ಯಾಮಿಲಿ ಪ್ರೌಡ್ ಆಗ್ತಾರೆ ಅಂತ ಅವನ ಮನಸ್ಸಿನಲ್ಲಿ ನಂಬಿಕೆ ಅನ್ನೋದು ತುಂಬಿರುತ್ತೆ. ಕಾನ್ವೊಕೇಶನ್ ಮುಗಿಯುತ್ತೆ, ಸರ್ಟಿಫಿಕೇಶನ್ ಕೂಡ ಕೈಗೆ ಬರುತ್ತೆ. ಅವನ ಡ್ರೀಮ್ ಕೂಡ ಇನ್ನೂ ದೊಡ್ಡದಾಗೇ ಇದೆ. ಆದರೆ ಅವನಿಗೆ ಗೊತ್ತಿಲ್ಲದೆ ಇರುವ ರಿಯಲ್ ಟ್ರೂತ್ ಇದೆ, ಇಂಡಿಯಾದಲ್ಲಿ ಈಸಿಯಾಗಿ ಜಾಬ್ ಸಿಗೋದಿಲ್ಲ ಎಂಬುದು. ಸೊ ನೆಕ್ಸ್ಟ್ ಡೇಯಿಂದ ಜಾಬ್ ಹಂಟಿಂಗ್ ಶುರು ಮಾಡ್ತಾನೆ. ಕಂಪನೀಸ್ಗಳ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ರೆಸ್ಯೂಮ್ ಹಾಕ್ತಾನೆ, ಜಾಬ್ ಪೋರ್ಟಲ್ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾನೆ, ಜಾಬ್ ಏಜೆನ್ಸಿ ಮತ್ತು ಕನ್ಸಲ್ಟೆನ್ಸಿಗಳಿಗೆ ಫಿಸಿಕಲಿ ಓಡಾಡ್ತಾನೆ, ರೆಸ್ಯೂಮ್ ಹಿಡಿದು ಕಂಪನೀಸ್ಗಳಲ್ಲಿ ಇಂಟರ್ವ್ಯೂಸ್ಗಳನ್ನ ಕೂಡ ಅಟೆಂಡ್ ಮಾಡ್ತಾನೆ. ಬಟ್ ಆಫ್ಟರ್ ರಿಸಲ್ಟ್ ಅವನ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿಸೋ ರೀತಿ ಕಾಣಿಸ್ತವೆ. ಆನ್ಲೈನ್ಗಳಲ್ಲಿ ಅಪ್ಲೈ ಮಾಡಿದ ಜಾಬ್ಗಳಲ್ಲಿ ವಿ ರಿಗ್ರೆಟ್ ಟು ಇನ್ಫಾರ್ಮ್ ಯು ಅಂತ ಮೇಲ್ಗಳು ತುಂಬ ಬರ್ತಾ ಇರ್ತವೆ. ಕಂಪನೀಸ್ಗಳ ಶಾರ್ಟ್ ಲಿಸ್ಟ್ನಲ್ಲಿ ಇವನ ಹೆಸರು ಇರುವುದೇ ಇಲ್ಲ. ಜಾಬ್ ಪೋರ್ಟಲ್ಗಳಲ್ಲಿ ಮಿನಿಮಮ್ ಎಕ್ಸ್ಪೀರಿಯನ್ಸ್ಗಳನ್ನು ಕೇಳಿರ್ತಾರೆ. ಜಾಬ್ ಏಜೆನ್ಸಿ ಮತ್ತು ಕನ್ಸಲ್ಟೆನ್ಸಿಗಳಲ್ಲಿ ಬರೀ ಕಮಿಷನ್ ಮತ್ತು ಸರ್ವಿಸ್ ಚಾರ್ಜ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಲೋ ಸ್ಯಾಲರಿ ಜಾಬ್ಗಳನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇಂಟರ್ವ್ಯೂಸ್ಗಳಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಸ್ಕಿಲ್ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯೇ ಸುರಿಸಿರ್ತಾರೆ. ಈ ಸ್ಟ್ರಗಲ್ ದಿನಗಳು, ಫ್ಯಾಮಿಲಿ ಪ್ರೆಷರ್, ಸೊಸೈಟಿ ಪ್ರೆಷರ್, ಇವನ ಫ್ರೆಂಡ್ಸ್ಗಳು ಓವರ್ಸೀಸ್ ಹೋಗಿ ಜಾಬ್ ಪಡೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಇವನ್ನೆಲ್ಲ ನೋಡ್ತಾ ಫ್ರಸ್ಟ್ರೇಷನ್ ಹೆಚ್ಚಾಗಿ ಮೆಂಟಲಿ ಸ್ಟ್ರೆಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾನೆ. ಫೈನಲಿ ಫ್ರೆಂಡ್ ಕಡೆಯಿಂದ ಒಂದು ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡ್ತಾನೆ. ನನ್ನ ಡ್ರೀಮ್ ಇನ್ನು ತುಂಬ ದೂರ ಇದೆ ಅಂದ್ಕೊಂಡು ಇದು ಅವನ ಸಿಚುವೇಶನ್ಗೆ ಒಂದು ಥರ ರೇ ಆಫ್ ಹೋಪ್ ಇದ್ದ ಹಾಗೆ. ಹೌದು, ನನ್ನ ಡ್ರೀಮ್ ಅಲ್ಲ, ಬಟ್ ಇದು ನನ್ನ ಫಸ್ಟ್ ಸ್ಟೆಪ್. ಇದರಿಂದ ಒಂದಲ್ಲ ಒಂದು ದಿನ ಡ್ರೀಮ್ ಕಡೆ ಹೋಗಬಹುದು ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ಹ್ಯಾಪಿಲಿ ಲೈಫ್ನ ಅಕ್ಸೆಪ್ಟ್ ಮಾಡ್ಕೊತಾನೆ. ಇಂಡಿಯಾದಲ್ಲಿ ಲಕ್ಷ ಲಕ್ಷ ಗ್ರಾಜ್ಯುಯೇಟ್ಸ್ಗಳು ಇದ್ದಾರೆ. ಅವರೆಲ್ಲರ ಕಣ್ಣಲ್ಲಿ ಡ್ರೀಮ್ ಅನ್ನೋದು ತುಂಬ ತುಂಬಿದೆ. ಡ್ರೀಮ್ ಮತ್ತು ರಿಯಾಲಿಟಿ ನಡುವೆ ಬಂದು ನಿಲ್ಲುವ ಸ್ಟ್ರಗಲ್ ಇದು. ಕೆಲವರು ಇನ್ಫ್ಲೂಯೆನ್ಸ್ ಥ್ರೂ, ಕೆಲವರು ಮನಿ ಥ್ರೂ ಡ್ರೀಮ್ಗಳನ್ನು ರೀಚ್ ಮಾಡ್ತಾರೆ, ಮತ್ತು ಕೆಲವರು ಕಾಂಪ್ರಮೈಸ್ ಮಾಡ್ತಾರೆ, ಮತ್ತೆ ಕೆಲವರು ಏನಾದರೂ ಆಗಲಿ ಎಂದು ಮುಂದೆ ಸಾಗ್ತಾರೆ. ಅವನೊಬ್ಬ ವಿಕ್ರಮ್, ಅವನು ನಮ್ಮೆಲ್ಲರಲ್ಲೂ ಕೂಡ ಒಬ್ಬ. ದಿ ಸ್ಟೋರಿ ಟೇಲ್ಸ್ ವಾಟ್ ಅಬೌಟ್ ದ ಡ್ರೀಮ್ ಅಂಡ್ ರಿಯಾಲಿಟಿ ಫ್ಯಾಕ್ಟ್ಸ್ ಆಫ್ ಇಂಡಿಯಾ ಎನ್ನುವ ಬೇಸಿಕ್ ಹೇಳುತ್ತದೆ. ಡಿಸೆಂಬರ್ 16, 2025 ಇದೇ ನಮ್ಮ ಭಾರತದಲ್ಲಿ ಒಡಿಶಾ ರಾಜ್ಯದಲ್ಲಿ ಹೋಮ್ ಗಾರ್ಡ್ ಪೋಸ್ಟ್ಗೆ ಜಾಬ್ ಆಫರ್ ಬಿಡ್ತಾರೆ. ಅದು ಎಷ್ಟು? ಬರೀ 187 ಪೋಸ್ಟ್ಗಳಿಗೆ ಮಾತ್ರ. ಆದರೆ ಬರುವಂತಹ ಅಪ್ಲಿಕೇಶನ್ಗಳು ಮೋರ್ ದೆನ್ 8,000 ಮೇಲೆ ಇರ್ತವೆ. ಈ ಎಕ್ಸಾಮ್ಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಂದ್ರೆ ಜಸ್ಟ್ 5th ಪಾಸ್ ಔಟ್ ಅಷ್ಟೇ. ಆದರೆ ಬರುವಂತಹ ಕ್ವಾಲಿಫಿಕೇಶನ್ಗಳು ಡಿಗ್ರಿ, ಮಾಸ್ಟರ್ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡಿರೋರು, MBA, MCS ಕಂಪ್ಲೀಟ್ ಮಾಡಿರೋರು, ಮತ್ತು ಎಷ್ಟೋ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ, ಮತ್ತು ಎಷ್ಟೋ ITI ಕ್ಯಾಂಡಿಡೇಟ್ಗಳು ಕೂಡ ಇರ್ತಾರೆ. ಸೊ ಈ ಸಿಚುವೇಶನ್ಗೆ ಆರ್ಗನೈಸರ್ಸ್ ಏನು ಮಾಡ್ತಾರೆ ಅಂದರೆ ಜಮದರಪಲ್ಲಿನ ಏರ್ ಸ್ಟ್ರಿಪ್ನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಒಂದು ಚೇರ್ ಇಲ್ಲ, ಒಂದು ಡೆಸ್ಕ್ ಇಲ್ಲ,
ಆ ಬಿಸಿಲಲ್ಲಿ 8,000 ಪೀಪಲ್ಸ್ ಅಟ್ ಎ ಟೈಮ್ ಎಕ್ಸಾಮ್ಗಳನ್ನು ಬರೀತಾರೆ. ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ಫಾರ್ ಅವರ್ ಇಂಡಿಯನ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು. ಎಜುಕೇಶನ್ ಬಿಕಮ್ ಎ ಮೇನ್ ಪಿಲ್ಲರ್ ಫಾರ್ ಪೀಪಲ್ ಫ್ಯೂಚರ್ ಲೈಫ್ ಸ್ಟೈಲ್ ಅಂಡ್ ಎಂಪ್ಲಾಯ್ಮೆಂಟ್. ಈ ಭಾರತ ಜಗತ್ತಿನ ಅತಿ ದೊಡ್ಡ ಯುವ ರಾಷ್ಟ್ರ. ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ ಆಫ್ ಇಂಡಿಯಾ ಟುಡೇ, ಓವರ್ 3 million ಗ್ರಾಜುಯೇಟ್ಸ್ ಆರ್ ಎಂಟರಿಂಗ್ ದಿ ಜಾಬ್ ಮಾರ್ಕೆಟ್ ಇನ್ ಎವ್ರಿ ಇಯರ್. 3 million ಗ್ರಾಜುಯೇಟ್ಸ್ಗಳು ಡಿಗ್ರಿ, PG, MBA ಎಂಬಂತಹ ಸರ್ಟಿಫಿಕೇಟ್ಗಳನ್ನ ಕಿರೀಟದ ರೂಪದಲ್ಲಿ ತಲೆ ಮೇಲೆ ಇಟ್ಕೊಂಡು ಜಾಬ್ ಎನ್ನುವ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ. ಆದರೆ ಇದೇ ಆರ್ಟಿಕಲ್ ಹೇಳುತ್ತೆ ಆ 3 million ಗ್ರಾಜುಯೇಟ್ಸ್ಗಳಲ್ಲಿ ಓನ್ಲಿ ಅರ್ಧದಷ್ಟು ಜನ ಮಾತ್ರ ಆಕ್ಟಿವ್ ಜಾಬ್ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಇನ್ನು ರಿಮೈನಿಂಗ್ ಆಫ್ ಗ್ರಾಜುಯೇಟ್ಸ್ಗಳು ಅನ್ಎಂಪ್ಲಾಯ್ಮೆಂಟ್ ಆಗೇ ಉಳಿತಾ ಇದ್ದಾರಾ? ಸೊ ಹಾಗೇನೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲಲ್ಲಿ ಸರ್ವೆ ಪ್ರಕಾರ ಓನ್ಲಿ 8.25% ಆಫ್ ಗ್ರಾಜುಯೇಟ್ಸ್ಗಳು ಮಾತ್ರ ಅವರ ಕ್ವಾಲಿಫಿಕೇಷನ್ಗೆ ತಕ್ಕನಾಗಿರುವ ಜಾಬ್ಗಳನ್ನು ಮಾಡ್ತಿದ್ದಾರೆ ಅಂತ. ಇಟ್ ಮೀನ್ಸ್ ರಿಮೈನಿಂಗ್ ಆಫ್ ಗ್ರಾಜುಯೇಟ್ಸ್ಗಳು ಅವರ ಕ್ವಾಲಿಫಿಕೇಷನ್ಗೆ ತಕ್ಕನಾದ ಜಾಬ್ಗಳು ಸಿಗ್ತಾ ಇಲ್ವಾ, ಅಥವಾ ಅವರ ಕ್ವಾಲಿಫಿಕೇಷನ್ ಅವರ ಫ್ಯೂಚರ್ ಎಂಪ್ಲಾಯ್ಮೆಂಟ್ಗೆ ಮಿಸ್ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ಇಂಡಿಯಾದಲ್ಲಿ ಜಾಬ್ಗಳೇ ಸಿಗುತ್ತಿಲ್ವಾ? ದೇರ್ ಇಸ್ ಎ ಬಿಗ್ ಕ್ವಶನ್. ಸೊ ಆಫ್ಟರ್ ಕಂಪ್ಲೀಟಿಂಗ್ ದೇರ್ ಎಜುಕೇಷನ್ ಒಂದು ರೈಟ್ ಜಾಬ್ ತಗೊಳ್ಳೋದಕ್ಕೆ ದೇ ಆರ್ ಫೇಸಿಂಗ್ ಲಾಟ್ ಆಫ್ ಇನ್ಎಕ್ಸ್ಪೀರಿಯನ್ಸ್ ಅಂಡ್ ಕಾಂಪಿಟೇಷನ್ ಬಿಕಾಸ್ ಆಫ್ ವಿ ನೋ ಅಬೌಟ್ ದಟ್ ಇಂಡಿಯನ್ ಪಾಪ್ಯುಲೇಷನ್ ಟುಡೇ. ಹಾಗಂತ ನಾವು ಪಾಪ್ಯುಲೇಷನ್ನ ನಿಲ್ಸೋಕ್ಕಾಗುತ್ತಾ? ಇಟ್ಸ್ ಅ ನೋ ವೇ. ದಟ್ಸ್ ವೈ ಎಲ್ಲ ಪೇರೆಂಟ್ಸ್ಗಳು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಕ್ಕಳಿಗೆ ಹೈ ಲೆವೆಲ್ ಎಜುಕೇಷನ್ ಕೊಡಿಸ್ಬೇಕು ಅಂತ ದೊಡ್ಡ ದೊಡ್ಡ ಪ್ರೈವೇಟ್ ಕಾಲೇಜುಗಳಿಗೆ ಲಕ್ಷ ಫೀಸ್ಗಳನ್ನು ಕೊಟ್ಟು ಜಾಯ್ನಿಂಗ್ ಮಾಡಿಸ್ತಿದ್ದಾರೆ. ಬಿಕಾಸ್ ಆಫ್ ಹೈ ಲೆವೆಲ್ ಎಜುಕೇಷನ್ ಅವನ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಗೊತ್ತಾ? ಪ್ರೆಸೆಂಟ್ ಇಂಡಿಯಾದಲ್ಲಿ ಪ್ರೈವೇಟ್ ಕಾಲೇಜಸ್ಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ಬೂಮಿಂಗ್ ಇಂಡಸ್ಟ್ರಿಗಳಾಗಿ ಮೆರಿತಾ ಇದ್ದಾವೆ. ತಮ್ಮ ಪೇರೆಂಟ್ಸ್ಗಳು ಪೇರೆಂಟ್ಸ್ಗಳು ಲಾರ್ಜ್ ಅಮೌಂಟ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸ್ಕೂಲ್ ಆ್ಯಂಡ್ ಟ್ಯೂಷನ್ಗಳಿಗೆ, ಕಾಲೇಜ್ ಫೀಸ್ಗಳು, ಹಾಸ್ಟೆಲ್ ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ಗಳಿಗೆ, ಇದನ್ನೆಲ್ಲ ಬಿಟ್ಟು ಸೀಟ್ಗಳಿಗೆ ಎಕ್ಸ್ಟ್ರಾ ಡೊನೇಷನ್ ಅಂತ ಹೆವಿ ಪೇ ಮಾಡ್ತಾ ಇದ್ದಾರೆ. ಯಾಕಂದರೆ ಆಫ್ಟರ್ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ದೇ ವಿಲ್ ಬಿ ವೇಟಿಂಗ್ ಫಾರ್ ROI ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಏನು ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಮಕ್ಕಳ ಎಜುಕೇಷನ್ಗಳಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಮಕ್ಕಳ ಮುಂದಿನ ಭವಿಷ್ಯದ ಜಾಬ್ಗಳ ಮೂಲಕ ರಿಟರ್ನ್ ಬರುತ್ತದೆ ಎಂಬಂತಹ ಸೆಲ್ಫ್ ಬಿಲೀವಿಂದ ಮಕ್ಕಳ ಫ್ಯೂಚರ್ಗೋಸ್ಕರ, ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ದೇ ವಿಲ್ ಇನ್ವೆಸ್ಟ್ ಲಾಟ್ ಆಫ್ ಅಮೌಂಟ್. ಆಫ್ಟರ್ ಸ್ಟಡೀಸ್ ಎಂಟರ್ ದಿ ಜಾಬ್ ಮಾರ್ಕೆಟ್. ಕಾಲೇಜಿಂದ ಕಾರ್ಪೊರೇಟ್ಗೆ ಹೋಗೋ ದಾರಿ ಹತ್ರ ಇದ್ರೂ ಸಹ ಗ್ರಾಜುಯೇಟ್ಸ್ಗಳ ಕಣ್ಣಿಗೆ ಕಾಣಿಸುವುದಿಲ್ಲ. ಕಾಲೇಜ್ ಟು ಕಾರ್ಪೊರೇಟ್, ದಿ ರಿಯಲ್ ಸ್ಟ್ರಗಲ್ ಬಿಗಿನ್ಸ್ ನಾವ್. ಇಂಡಿಯಾ 608 ಮಿಲಿಯನ್ ಆಕ್ಟಿವ್ ಜಾಬ್ಗಳನ್ನು ಪ್ರೆಸೆಂಟ್ ಡೇಯಲ್ಲಿ ಹೊಂದಿದೆ. ವಿಶ್ವದಲ್ಲಿ 2ನೇ ಅತಿ ದೊಡ್ಡ ವರ್ಕ್ ಫೋರ್ಸ್ ಹೊಂದಿರುವ ದೇಶ ನಮ್ಮದಾಗಿದೆ. ಒಬ್ಬ ಗ್ರಾಜುಯೇಟ್ ಅವನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಥಿಯರಿ ಮೈಂಡಿಂದ ರಿಯಲ್ ವರ್ಲ್ಡ್ಗೆ ಶಿಫ್ಟ್ ಆದಾಗ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಇನ್ಎಕ್ಸ್ಪೀರಿಯನ್ಸ್, ಸ್ಕಿಲ್ ಗ್ಯಾಪ್ ಪ್ರಾಬ್ಲಮ್, ಕರಿಯರ್ ಕ್ಲಾರಿಟಿ ಇಲ್ಲ, ಫೈನಾನ್ಷಿಯಲ್ ಮತ್ತು ಫ್ಯಾಮಿಲಿ ಪ್ರೆಷರ್, ರಾಂಗ್ ಗೈಡೆನ್ಸ್ ಮತ್ತು ಸ್ಕ್ಯಾಮ್ಗಳು, ಲೋ ಸ್ಯಾಲರಿ ಆಫರ್ಸ್. ಸೊ ಆಫ್ಟರ್ ಅವನ ಹತ್ರ ಇರುವ ಜಾಬ್ಗೂ ಅವನ ಫ್ರೆಂಡ್ ಹತ್ರ ಇರುವ ಜಾಬ್ಗೂ ಕಂಪ್ಯಾರಿಸನ್ ಮಾಡಿಕೊಂಡಾಗ ಅವನಿಗೆ ತುಂಬಾ ಡಿಫ್ರೆನ್ಸ್ಗಳು ಕಾಣಿಸ್ತವೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳು, ಕಾಸಸ್ಗಳು ಫೇಸ್ ಮಾಡುವಾಗ ಹೆಲ್ತ್ ಇಶ್ಯೂ ಇಸ್ ಎ ಕಾಮನ್. ಇಟ್ಸ್ ಲೈಕ್ ಅನೆಕ್ಸಿಟಿ, ಸ್ಟ್ರೆಸ್ ಆ್ಯಂಡ್ ಸ್ಲೀಪ್ಲೆಸ್ನೆಸ್. ಜಾಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಒಂದು ಪ್ಯಾಷನೇಟ್ ಆಗಿ ಒಂದು ಸೊಸೈಟಿ ಸ್ಟೇಟಸ್ ಆಗಿ ಸೆಟ್ ಆಗಿರ್ಬೋದು. ಆದರೆ ಅದು ಹೋಗ್ತಾ ಹೋಗ್ತಾ ಅವನ ಡ್ರೀಮ್ಸ್ಗಳಿಗೆ, ಅವನ ಫ್ಯೂಚರ್ ಲೈಫ್ಗೆ ಒಂದು ಮೇಯ್ನ್ ಸೋರ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಅಡ್ಜಸ್ಟ್ ಆಗದೇ ಇರುವ ಕೆಲಸಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ಇಂಡಸ್ಟ್ರೀಸ್ಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಮೋಸ್ಟ್ ಆಫ್ ಸೆಕ್ಟಾರ್ಗಳಲ್ಲಿ ಕೆಲಸಗಳನ್ನು ಟ್ರೈ ಮಾಡಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ಗಳು ಪೀಕಲ್ಲಿ ಬಂದು ಕೂತಾಗ ಲೈಫ್ ಲೀಡ್ ಮಾಡಲೇಬೇಕು ಎನ್ನುವ ಹಠಕ್ಕೆ ಫೈನಲಿ ಈ ಸರ್ವೈವಲ್ ಜಾಬ್ಗಳಿಗೆ ಸ್ವಿಚ್ ಆನ್ ಆಗ್ತಾರೆ. ಇದರ ಫೆಸಿಲಿಟಿ ಮತ್ತು ಬೆನಿಫಿಟ್ಸ್ಗಳು ಹೀಗಿವೆ: ಇಮ್ಮಿಡಿಯೇಟ್ ಇನ್ಕಮ್, ನೋ ಜಾಬ್ ಸೆಕ್ಯೂರಿಟಿ, ಲಾಂಗ್ ವರ್ಕಿಂಗ್ ಅವರ್, ಹೆವಿ ವರ್ಕ್ ಲೋಡ್, ಒನ್ ಆಕ್ಸಿಡೆಂಟ್, ಲೈಫ್ ಟೋಟಲಿ ಕೊಲಾಪ್ಸ್.